ನೀನಾಸಂ ಸಂಸ್ಥೆ ಸ್ಥಾಪನೆಯಾದ ಉದ್ದೇಶವೇನು? ನೀನಾಸಂಗೂ ಸಿನಿಮಾ ಕ್ಷೇತ್ರಕ್ಕೂ ಇರುವ ನಂಟಾದರೂ ಏನು? ಸಿನಿಮಾ ಕ್ಷೇತ್ರಕ್ಕೆ ಸೇರಬಯಸುವವರು ನೀನಾಸಂ ಮೂಲಕ ಹೋದರೆ ಸುಲಭವಾಗುತ್ತದೆ ಅಂತ ತಿಳಿದಿರುವುದಾದರೂ ಏಕೆ? ಹಾಗಾದರೆ ಈ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದ ಹಿರಿಯರು ಈ ಬಗ್ಗೆ ಏನು ಹೇಳ್ತಾರೆ? ಇದೇ ಈ ಕಾರ್ಯಕ್ರಮದ ವಿಶೇಷ. ನೀನಾಸಂಗೂ ಸಿನಿಮಾ ಕ್ಷೇತ್ರಕ್ಕೂ ಇರುವ ನಂಟಾದರೂ ಏನು? ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಪುಟ್ಟಹಳ್ಳಿ ಹೆಗ್ಗೋಡು. 1949ರಲ್ಲಿ ಇಲ್ಲಿ ಶ್ರೀ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ನೀನಾಸಂ ಆರಂಭವಾಯಿತು. ಕನ್ನಡ ರಂಗಭೂಮಿಯ ಮೇರುಚೇತನ ಕೆ.ವಿ. ಸುಬ್ಬಣ್ಣ ಅವರು ಈ ಸಂಘದ ಸದಸ್ಯರಲ್ಲೊಬ್ಬರು. ಮೈಸೂರಿನಲ್ಲಿ ಪದವಿ ಅಧ್ಯಯನ ಮಾಡಿದ ನಂತರ ಸುಬ್ಬಣ್ಣ ಅವರು ತಮ್ಮೂರಿಗೆ ವಾಪಸ್ಸಾಗಿ ಇಲ್ಲಿಯೇ ಕ್ರಿಯಾಶೀಲರಾದರು. ಅವರ ಚಿಂತನೆಯ ಕಾರಣದಿಂದ ಹೆಗ್ಗೋಡು ಇಡೀ ವಿಶ್ವವೇ ತಿರುಗು ನೋಡುವಂತಹ ಹಳ್ಳಿಯಾಯಿತು. ಇದೇ ಹಳ್ಳಿಯಲ್ಲಿ 1980ರಲ್ಲಿ ರಾಜ್ಯ ಸರ್ಕಾರ ಅನುಮೋದನೆಯೊಂದಿಗೆ ನೀನಾಸಂ ರಂಗಶಿಕ್ಷಣ ಕೇಂದ್ರ ಆರಂಭವಾಯಿತು. ರಂಗಭೂಮಿಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದೇ ಈ ಕೇಂದ್ರದ ಮುಖ್ಯ ಗುರಿ. ಪ್ರತಿ ವರ್ಷ 20 ವಿದ್ಯಾರ್ಥಿಗಳು ಇಲ್ಲಿ 1 ವರ್ಷದ ಡಿಪ್ಲೊಮಾ ತರಬೇತಿ ಪಡೆದು ಹೊರಬರುತ್ತಾರೆ. ಮೊದಲು ಇಲ್ಲಿಗೆ ಬರುವವರ ಸಂಖ್ಯೆ ಬೆರಳೆಣಿಕೆಯಷ್ಟಿತ್ತು. ಆರಂಭ ವರ್ಷಗಳಲ್ಲಿ ಗರಿಷ್ಠ 20 ವಿದ್ಯಾರ್ಥಿಗಳು ಇರುತ್ತಿರಲಿಲ್ಲ. ನಂತರ ರಂಗಾಸಕ್ತರ ಗಮನ ಇತ್ತ ಹರಿಯಿತು. ಕಳೆದ 4 ದಶಕದಿಂದ ಈ ಕೇಂದ್ರವು ನಾಟಕ ಕಲೆಯನ್ನು ಕಲಿಯುವವರ ಪಾಲಿಗೆ ವಿಶ್ವವಿದ್ಯಾಲಯದಂತಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೀನಾಸಂ ಡಿಪ್ಲೊಮಾ ಪ್ರವೇಶ ಕೋರಿ ಬರುವವರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. 20 ಸೀಟುಗಳಿಗಾಗಿ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಕೆಲ ವರ್ಷವಂತೂ 400 ದಾಟಿತ್ತು. ಏಕೆ ಹೀಗಾಯಿತು? ನೋಡೋಣ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ತಾವು ನೀನಾಸಂ ಪದವೀಧರ ಎಂಬುದನ್ನು ಹೇಳಿಕೊಂಡಾಗ ಬರೀ ರಂಗ ಕಲಾವಿದರು, ರಂಗ ಪ್ರೇಕ್ಷಕರು, ವಿದ್ವಾಂಸರ ಮಟ್ಟದಲ್ಲಿದ್ದ ಈ ಹೆಸರು ಎಲ್ಲರ ಬಾಯಲ್ಲಿ ನಲಿದಾಡಿತ್ತು. ಜೊತೆಗೆ ಸಿನಿಮಾದಲ್ಲಿ ಸಂವೇದನಾಶೀಲ ನಟ ಅಚ್ಯುತ್ ಕುಮಾರ್, ನ್ಯಾಚುರಲ್ ಸ್ಟಾರ್ ಸತೀಶ್ ನೀನಾಸಂ ಅವರು ಯಶಸ್ವಿಯಾಗಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ. ನೀನಾಸಂ ತರಬೇತಿ ಪಡೆದು ನಂತರ ರಂಗಾಯಣಕ್ಕೆ ಸೇರಿ ಅಲ್ಲಿಂದ ಸಿನಿಮಾಕ್ಕೆ ಬಂದ ಮಂಡ್ಯ ರಮೇಶ್ ಸಹ ಇದ್ದಾರೆ. ಅತ್ಯುತ್ತಮ ನಟಿ ಎಂದು ರಾಜ್ಯ ಪ್ರಶಸ್ತಿ ಪಡೆದ ಅಕ್ಷತಾ ಪಾಂಡವಪುರ ಸಹ ಇಲ್ಲಿಯೇ ಕಲಿತವರು. ರಂಗ ನಿರ್ದೇಶಕ, ಕಲಾ ನಿರ್ದೇಶಕ ಚನ್ನಕೇಶವ ಸಹ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹುಲ್ಗಪ್ಪ ಕಟ್ಟಿಮನಿ ಅವರು ಸಹ ನೀನಾಸಂನಲ್ಲಿ ಅಭ್ಯಸಿಸಿದ್ದಾರೆ. ನಿರ್ದೇಶಕರಾಗಿ ತಮ್ಮ ಛಾಪು ಮೂಡಿಸಿರುವ ರಾಘು ಶಿವಮೊಗ್ಗ, ಜೋಸೆಫ್ ನೀನಾಸಂ, ಮೌನೇಶ್ ಬಡಿಗೇರ್, ಮಹಾಂತೇಶ್ ರಾಮದುರ್ಗ ಮತ್ತು ಈಗ ನಿರ್ದೇಶನಕ್ಕೆ ಕಾಲಿಟ್ಟಿರುವ ಕೃಷ್ಣಪೂರ್ಣ, ಕಲಾ ನಿರ್ದೇಶಕ ಮಲ್ಲಿಕಾರ್ಜುನ ಮತಿಘಟ್ಟ ಸಹ ಇಲ್ಲಿಯವರೇ. ಇಷ್ಟೇ ಅಲ್ಲದೆ ನೀನಾಸಂನಲ್ಲಿ ತರಬೇತಿ ಪಡೆದ 10 ಕಲಾವಿದರು ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಮಿಂಚು ಮೂಡಿಸಿದ್ದಾರೆ. ಧರ್ಮೇಂದ್ರ ಅರಸ್, ಶೈಲಶ್ರೀ ಅರಸ್, ಭವಾನಿ, ಅನಿಲ್ ಕುಮಾರ್, ಕಿರಣ್ ಕುಮಾರ್, ಜಹಾಂಗೀರ್, ಸಿತಾರಾ, ಡಿಂಗ್ರಿ ನರೇಶ್, ಪ್ರಶಾಂತ್ ಸಿದ್ದಿ, ಬಿಂದು ರಕ್ಷಿದಿ, ಮೋಹನ್ ಶೇಣಿ, ಸದಾಶಿವ ನೀನಾಸಂ, ಅವಿನಾಶ್ ರೈ, ತಿರುನಾವುಕ್ಕರಸು, ನವೀನ್ ಸಾಣೆಹಳ್ಳಿ, ಭಾಸ್ಕರ ನೀನಾಸಂ, ಅಪ್ಪಣ್ಣ ರಾಮದುರ್ಗ, ಶಿವಾನಂದ ಸಿಂದಗಿ, ಜಯರಾಮ್ ನೀನಾಸಂ, ಅಜಯ್ ನೀನಾಸಂ, ಹನುಮಂತು, ಚಂದನ್, ಬಿಂಬಶ್ರೀ ನೀನಾಸಂ, ಶೋಧನ್ ಬಸ್ರೂರು, ಸಂಧ್ಯಾ ಅರ್ಕರೆ, ಅನಿಲ್ ರೇವೂರು, ನಂದಿನಿ, ಸೂರ್ಯಕಲಾ, ಸುರಭಿ, ಯಶವಂತ್ ಕುಚಬಾಳ್, ಕೈಲೇಶ್, ಚಂದ್ರುತಿಪಟೂರ್, ಪದ್ಮಿನಿ ದೇವನಹಳ್ಳಿ, ಶರತ್ ಮೈಸೂರ್, ವಿಶಾಲ್ ಕಶ್ಯಪ್, ಪುನೀತ್, ಗಂಗಾಧರ್ ಪಾಟೀಲ್, ಸ್ಪಂದನ, ಲಕ್ಷ್ಮೀ ಕಬ್ಬೇರಹಳ್ಳಿ, ಜೀವನ್, ಗಜೇಂದ್ರ, MS ಸಂತೋಷ್, ಶ್ರೀನಿಧಿ ಉಡುಪಿ, ರಾಜೇಶ್, ಆನಂದ್ ತುಮಕೂರ್, ಪುನೀತ್. ಅಬ್ಬಬ್ಬಾ, ಈ ಪಟ್ಟಿ ಮುಗಿಯೋದೇ ಇಲ್ಲ. ಇವರೆಲ್ಲರಿಗೂ ಸಿಕ್ಕ ಅವಕಾಶವನ್ನು, ಇವರ ನಟನಾ ಪ್ರತಿಭೆಯನ್ನ ನೋಡಿದ ಎಷ್ಟೋ ಜನ ನೀನಾಸಂ ಸೇರಿದರೆ ಸಿನಿಮಾ ಸೇರುವುದು ಸುಲಭ ಎಂದುಕೊಂಡರೇನೋ. ಎಷ್ಟೋ ಜನ ದಿಢೀರನೆ ಬೆಳ್ಳಂಬೆಳಗ್ಗೆ ಬಂದಿಳಿದು ನನ್ನನ್ನು ನೀನಾಸಂಗೆ ಸೇರಿಸ್ಕೊಳ್ಳಿ ಅಂತ ಹಠ ಹಿಡಿದಿದ್ದರು. ಅವರಿಗೆ ನೀನಾಸಂ ಏನೆಂದು ತಿಳಿ ಹೇಳಿ ಕಳಿಸುವಷ್ಟರಲ್ಲಿ ಆಡಳಿತ ಮಂಡಳಿಗೆ ಸಾಕಾಗಿತ್ತು.
ಬಹಳಷ್ಟು ಕಲಾವಿದರು ತಮ್ಮ ಹೆಸರಿನ ಜೊತೆ ನೀನಾಸಂ ಎಂಬ ಹೆಸರು ಸೇರಿಸಿಕೊಂಡು ಗುರುತಿಸಿಕೊಂಡಿದ್ದರಿಂದ ನೀನಾಸಂ ಸಂಸ್ಥೆಯು ಸಿನಿಮಾ ನಟರಿಗೆ ತರಬೇತಿ ನೀಡುವ ಸಂಸ್ಥೆಯೇ ಎಂದು ತಿಳಿದುಕೊಳ್ಳುವಂತಾಯಿತು. ಇದರ ನೇರ ಪರಿಣಾಮ ನೀನಾಸಂ ರಂಗಶಿಕ್ಷಣ ಕೇಂದ್ರ ಪ್ರವೇಶಕ್ಕೆ ನೂಕುನುಗ್ಗಲು ಉಂಟಾಯಿತು. ರಂಗಭೂಮಿಯ ಯಾವುದೇ ಹಿನ್ನೆಲೆ ಇಲ್ಲದೆ, ನಟನೆ ಎಂದರೆ ಏನೋ ಎಂದು ಸಹ ಗೊತ್ತಿಲ್ಲದೆ, ಕೇವಲ ಸಿನಿಮಾ ಸೇರುವ ಆಸೆಯಿಂದ ಹಲವರು ಸಂದರ್ಶನಕ್ಕೆ ಬಂದರು. ಇಲ್ಲಿ ಸಂದರ್ಶನ ಎಂದರೆ 1-2 ನಿಮಿಷ ಮಾತನಾಡಿ ಆಯ್ಕೆ ಮಾಡುವುದಲ್ಲ. ಸತತ 3 ದಿನಗಳ ಸಂದರ್ಶನವಿದು. ಗುಂಪು ಚರ್ಚೆ, ತಮಗೆ ಗೊತ್ತಿರುವ ಕಲೆ ಪ್ರದರ್ಶಿಸುವುದು, ಇತರೆ ಕಲಾವಿದರೊಂದಿಗೆ ಸೇರಿ ದೃಶ್ಯ ರೂಪಿಸಿ ನಟಿಸುವುದು, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ತಮಗಿರುವ ಜ್ಞಾನ ಹಂಚಿಕೊಳ್ಳುವುದು, ಹೀಗೆ ವಿವಿಧ ಹಂತ ದಾಟಿ ಬಂದವರಿಗೆ ಮಾತ್ರ ಸೀಟು ಸಿಗುತ್ತದೆ. ಮೂರು ದಿನಗಳ ಕಾಲ ಇಲ್ಲಿಗೆ ಬರುವ ಪ್ರವೇಶಾರ್ಥಿಗಳನ್ನು ನಿಯಂತ್ರಿಸುವುದೇ ನೀನಾಸಂ ಆಡಳಿತ ಮಂಡಳಿಗೆ ಸಮಸ್ಯೆಯಾಯಿತು. ಅದಕ್ಕಾಗಿ ಒಂದು ದಾರಿಯನ್ನು ಕಂಡುಕೊಳ್ಳಲಾಯಿತು. ನೀನಾಸಂ ರಂಗಶಿಕ್ಷಣ ಕೇಂದ್ರ ಪ್ರವೇಶಕ್ಕೆ ಸಲ್ಲಿಸುವ ಅರ್ಜಿಯಲ್ಲಿಯೇ ಇಲ್ಲಿ ಸಿನಿಮಾ ನಟನೆ ಹೇಳಿಕೊಡಲಾಗುವುದಿಲ್ಲ ಎಂಬ ಪ್ರಿಂಟ್ ಮಾಡಿಸಬೇಕಾಗಿತ್ತು. ನಮಗೇನು ಪಾಠ ಕಲಿಸಿದಾರಲ್ಲ ನೀನಾಸಮ್ಮಲ್ಲಿ, ನಾಟಕ, ಸಂಗೀತ, ನೃತ್ಯ, ಕೋಲಾಟ, ಯಕ್ಷಗಾನ, ಏನೇನು ನಮಗೆ ಪ್ರಕಾರಗಳನ್ನ ಕಲಿಸಿ ನಾವು ಮುಂದುವರೆದು ಆ ಕಲಿಕೆಯನ್ನು ಮುಂದುವರಿಸಿ ನಮ್ಮ ಜೀವನ ಪಾಠ ಆಗಿಟ್ಕೊಂಡು ನಮ್ಮ ಜೀವನಕ್ಕೆ ಅದನ್ನು ಆಧಾರ ಮಾಡಿಕೊಂಡು ದುಡಿದು ಕಿರುತೆರೆಗಳಲ್ಲಿ, ಹಿರಿತೆರೆಗಳಲ್ಲಿ ಅಥವಾ ರಂಗಭೂಮಿಯಲ್ಲಿ, ಶಾಲೆಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅಂದರೆ ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ನಮಗೊಂದು ಬುನಾದಿ ಹಾಕ್ಕೊಟ್ಟಂಥ ಒಂದು ಸಂಸ್ಥೆಯಲ್ಲಿ ನಾವಿವತ್ತಿದ್ದೀವಿ. ಅದು ನೀನಾಸಂ, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ. ನಮಗೆ ನೀನಾಸಮ್ಮಲ್ಲಿ ಕಲ್ತಿದ್ದು ಮೊದಲು ನಾವು ನಾಟಕ ಕಲಿಬೇಕು ಅಂತ ತುಂಬ ಆಸಕ್ತಿಯಿಂದ ಬಂದ್ವಿ. ಆದರೆ ನಾಟಕ ಕಲಿಯೋದ್ರ ಜೊತೆಗೆ ಸಮಾಜದಲ್ಲಿ ನಾವು ಯಾವುದೇ ಉನ್ನತ ಸ್ಥಾನದಲ್ಲಿರೋ ಅಧಿಕಾರಿಗಳ ಎದುರಿಗೆ ಭಾಳ ಗಟ್ಟಿ ನಿಲುವಿಂದ ಮಾತಾಡ್ಬೋದಂಥ ಒಂದು ಭಾಳ ಧೈರ್ಯಗಳನ್ನು ಕಲಿಸ್ಕೊಡ್ತು. ಎಷ್ಟೇ ಕಷ್ಟ ಬಂದ್ರೂ ಮತ್ತು ಯಾವುದೇ ಥರ ನಮಗೆ ಜೀವನದಲ್ಲಿ ತೊಂದರೆ ಬಂದರೂ ಎದುರಿಸೋವಷ್ಟು ಒಂದು ಶಕ್ತಿ ತುಂಬಿತು. ಇದು ಬರೀ ನಾಟಕ ಒಂದೇ ನಾವಿಲ್ಲಿ ಕಲೀಲಿಲ್ಲ, ಬೇರೆ ಬೇರೆ ಥರದ ಸಮಾಜದಲ್ಲಿ ಬದುಕುವಂಥ ಕಲೆಗಳು. ಉದಾಹರಣೆಗೆ ಈಗ ನಾನು ಸಿನಿಮಾದಲ್ಲಿ ಕಲಾ ನಿರ್ದೇಶಕ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಭಾಳಷ್ಟು ತೊಂದರೆ ತಾಪತ್ರಯಗಳು ದಿನನಿತ್ಯ ಬಂದು ಹೋಗುತ್ತೆ. ಅದನ್ನೆಲ್ಲವನ್ನು ಭಾಳ ಆರಾಮಾಗಿ ಫೇಸ್ ಮಾಡುವಷ್ಟು ಮತ್ತು ನಮಗೆ ಎದುರಿಸೋವಷ್ಟು ಒಂದು ಚೈತನ್ಯ ತುಂಬಿತು ಅಂತ ಹೇಳ್ಬೋದು ನೀನಾಸಂ ಒಂದು ನಮ್ಮ ಕಲಿಕೆ. ನೀನಾಸಂ ಮತ್ತು ಸಿನಿಮಾ ನಮ್ಮಲ್ಲಿ ಸಾಕಷ್ಟು ಯುವಜನತೆ ಏನು ತಪ್ಪು ತಿಳ್ಕೊತಿದ್ದಾರೆ ಅಂದರೆ, ನೀನಾಸಂ ಅಂದರೆ ಅದೊಂದು ಸಿನಿಮಾ ಅಭಿನಯ ಕಲಿಸುವಂಥ ಅಥವಾ ಸಿನಿಮಾಕ್ಕೆ ಬೇಕಾದಂಥ ಕುಶಲತೆಗಳನ್ನು ಕಲಿಸುವಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತ ಸುಮಾರು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀನಾಸಂ ಅನ್ನೋದು ಒಂದು ರಂಗಭೂಮಿಗೆ ಸಂಬಂಧಪಟ್ಟಂಥ, ರಂಗಭೂಮಿಯನ್ನು ಅರ್ಥ ಮಾಡಿಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ ಏನು ಬೇಕು, ಸೊ ಆ ಥರದ ಬಗ್ಗೆ ನಮ್ಮನ್ನು ಅಧ್ಯಯನ ನಾವು ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಅದ್ರ ಮೇಲೆ ಮುಂದುವರಿಯೋದಕ್ಕೆ ಒಂದು ಮೊದಲ ಭಾಗವಾಗಿ ನೀನಾಸಂನಲ್ಲಿ ತರಬೇತಿಗಳಿರ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಸಿನಿಮಾ ಆಗಲಿ ಅಥವಾ ಸಿನಿಮಾ ನಟನೆ ಹೇಗಿರ್ತದೆ, ನೀವು ಸಿನಿಮಾ ನಟರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಯಾವ ಕಾರಣಕ್ಕೂ ಎಲ್ಲಿ ತರಬೇತಿ ಸಿಗೋದಿಲ್ಲ. ನೀನಾಸಂಗೂ ಸಿನಿಮಾಕ್ಕೂ ಸಾಕಷ್ಟು ಸಂಬಂಧ ಇದೆ. ಯಾವ ರೀತಿ ಅಂದರೆ, ಒಂದು ಸಿನಿಮಾವನ್ನು ನೋಡುವ ಕ್ರಿಯೆ ಹೇಗೆ, ಒಂದು ಸಿನಿಮಾದ ಮೂಲಕ ಒಬ್ಬ ನಿರ್ದೇಶಕ ಏನನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಈ ಥರದ ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಚರ್ಚೆ ಮಾಡ್ತೀವಿ. ನಾವು ಇಂಟರ್ವ್ಯೂಗಳಲ್ಲೂ ಸಾಕಷ್ಟು ಚರ್ಚೆ ಮಾಡ್ತೀವಿ. ಸಿನಿಮಾವನ್ನು ಇನ್ನೊಂದು ಕಲಾ ಪ್ರಕಾರವಾಗಿ ಅಥವಾ ಇನ್ನೊಂದು ಎಕ್ಸ್ಪ್ರೆಷನ್ ಮೀಡಿಯಾ ಆಗಿ ನಾವು ಅದನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಇದೆ ಇಲ್ಲಿ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾ ಆಗಲಿ ಅಥವಾ ಸಿನಿಮಾ ನಟನೆಯನ್ನಾಗಲಿ ಕಲಿಸೋದಿಲ್ಲ. ಸಾಕಷ್ಟು ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ, ರಂಗಭೂಮಿಯಲ್ಲಿ ನಟರಾಗಿರೋರು ಸಿನಿಮಾದಲ್ಲೂ ನಟರಾಗಿದ್ದಾರೆ. ಸೊ ಸಿನಿಮಾದಲ್ಲಿ ಸಾಕಷ್ಟು ಜನ ನೀನಾಸಂಯಿಂದ ಹೋಗಿ ಗೆದ್ದಂಥವ್ರು ಅಥವಾ ಸಾಕಷ್ಟು ಹೆಸರು ಮಾಡಿದಂಥವ್ರು ಇರೋದ್ರಿಂದ ಸಾಕಷ್ಟು ಜನ ಅದು ಸಿನಿಮಾ ಇನ್ಸ್ಟಿಟ್ಯೂಷನ್ ಅಂತ ತಪ್ಪಾಗಿ ತಿಳ್ಕೊತಾರೆ. ಮಾಡಿದ್ದೇವೆ. ಆಮೇಲೆ ಒಂದ್ಸರಿ ಅಂತೂ ನಾನು ರಘುನಂದನ್ ಅದರ ಸ್ಪೆಷಲಿ ಸಿನಿಮಾದ ಬಗ್ಗೆನೂ ನಮ್ದು ಅಷ್ಟು ತಕರಾರಿಲ್ಲ. ಯಾಕೆಂದರೆ ಸಿನಿಮಾನೂ ಕಡೆ ಪಕ್ಷ ಒಂದು ಕಡೆ ಕಲಾ ಮಾಧ್ಯಮ. ನಮಗೆ ಟಿ ವಿ ಬಗ್ಗೆ ಬಹಳ ಸಮಸ್ಯೆ ಇದೆ. ಅಂದರೆ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇರೋರ ಬಗ್ಗೆ ಅಗೌರವದಿಂದ ನಾನು ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಈಗ ಬೇರೆ ಯಾವುದೇ ಒಂದು ಲೈವ್ಲಿಹುಡ್ ಆಪ್ಷನ್ ಇಲ್ಲದೇ ಇದ್ದಾಗ ಟಿ ವಿಯಲ್ಲಿ ಕೆಲಸ ಮಾಡಲೇಬೇಕು. ಈಗ ನನಗೂ ಮದುವೆ ಆಗಿದೆ, ಮಕ್ಕಳಾಗಿದೆ, ನಿಮಗೂ ಮದುವೆ ಆಗೋದು ಬೇಡ, ಮಕ್ಕಳಾಗೋದು ಬೇಡ ಅಂತ ನಾನು ಅಪೇಕ್ಷೆ ಪಡೋದ್ರಲ್ಲಿ ಅದು ಇನ್ಹ್ಯೂಮನ್ ಆಗುತ್ತೆ. ನಾನು ಯೋಚನೆ ಮಾಡಿ
ಹಾಗಾಗಿ ನೀವು ಮದುವೆ ಆಗಬೇಕು ಮಕ್ಕಳಾಗಬೇಕು ಅಂತಂದರೆ ಸಂಪಾದನೆ ಬೇಕಾಗುತ್ತೆ. ಸಂಪಾದನೆ ಮಾಡಬೇಕು ಅಂತಂದರೆ ಟಿ ವಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಂಗಾಗಿ ಟಿ ವಿಲಿ ಕೆಲಸ ಮಾಡಿದ ತಪ್ಪು ಅಂತ ನಾನು ಹೇಳೋದು. ಆದರೆ ಟಿ ವಿ ಇಲ್ಲದೇ ಒಂದು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ಒಂದು ಸಾಂಸ್ಕೃತಿಕ ವಾತಾವರಣ ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ಇವತ್ತಲ್ಲದೆ ಹೋದರೆ ನಮ್ಮ ಮಕ್ಕಳ ಕಾಲಕ್ಕಾದರೂ ಆ ರೀತಿಯ ಒಂದು ರಂಗಭೂಮಿಯನ್ನು ನಾವು ಕನಸಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಅಂತ. ಯಾಕೆಂದರೆ ಎಲ್ಲ ರಿಯಾಲಿಟಿಗಳು ಮೊದಲು ಶುರುವಾಗೋದು ನಮ್ಮ ಮೈಂಡಿದೆ. ನಮ್ಮ ಮೈಂಡಲ್ಲಿ ನಾವು ನಿಜವಾಗಿ ಒಂದು ಹೊಸ ರಿಯಾಲಿಟಿಯನ್ನು ನಮಗೆ ಕಟ್ಟೋದಕ್ಕೆ ಸಾಧ್ಯ ಇದೆ. ಇವತ್ತನ್ನು ನಾಳೆ ಆ ರಿಯಾಲಿಟಿ ವಾಸ್ತವದಲ್ಲಿ ಬರೋಕ್ಕೆ ಸಾಧ್ಯ. ಆದರೆ ನಮ್ಮ ಮೈಂಡಲ್ಲೇ ಆ ರಿಯಾಲಿಟಿ ಇದ್ದಿದ್ದಾಗ ವಾಸ್ತವ ಆಗಕ್ಕೆ ಹೆಂಗೆ ಸಾಧ್ಯ ಇದೆ? ಮೊದಲು ಖಾಲಿಯಾಗೋದು ಮೈಂಡು, ಆಮೇಲೆ ಸೊಸೈಟಿ ಖಾಲಿ ಆಗ್ತಾ ಹೋಗೋದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಅವರು ಪ್ರಕಾಶ್ ಹೇಳಿದ ಪ್ರಶ್ನೆಗಳಿಗೆ ಇನ್ಯಾರೋ ರೆಸ್ಪಾಂಡ್ ಮಾಡೋದು ಮಾಡಿ. ರಂಗಭೂಮಿ ಜಾಗೃತಿಯನ್ನೇ ಮುಖ್ಯ ಗುರಿಯಾಗಿ ಹೊಂದಿರುವ ನೀನಾಸಂ ಇವತ್ತಿಗೂ ಸಹ ಈ ಕ್ಷೇತ್ರದ ವಿಶ್ವವಿದ್ಯಾಲಯವೇ ಸರಿ. ಶಿಕ್ಷಣದ ಗುಣಮಟ್ಟದಲ್ಲಿ ಅನನ್ಯತೆ ಸಾಧಿಸುವುದರೊಂದಿಗೆ ದೇಶದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವೂ ಆಗಿರುವ ಹೆಗ್ಗೋಡು ಕನ್ನಡದ ಹೆಮ್ಮೆ. ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನಂದಿನಿ, ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.